ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನಾಗ್ ಹೆತ್ತು. ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಬಹಳವೇ ಪ್ರಸಿದ್ಧವಾದ ಈ ಮಾತು ಅಮೆರಿಕ, ರಷ್ಯಾ, ಇಸ್ರೇಲ್ನಂತಹ ರಾಷ್ಟ್ರಗಳಿಗೆ ಬಹಳನೇ ಹೋಲಿಕೆ ಆಗುತ್ತೆ. ಒಬ್ಬರಿಗೊಬ್ಬರು ಕತ್ತಿ ಮಸೆಯುತ್ತಿದ್ದ ಅಮೆರಿಕ ಮತ್ತು ರಷ್ಯಾ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುತ್ತಿದ್ದ ಹಾಗೇನೆ ಕುಚುಕು ಗೆಳೆಯರಂತೆ ಬೆಂಬಿಸಿಕೊಳ್ಳೋಕೆ ಶುರುವಾದ. ಉಕ್ರೇನ್ಗೆ ಬೆನ್ನೆಲುಬಾಗಿ ನಿಂತು ಸಶಸ್ತ್ರಗಳನ್ನ ಸಾಗಿಸುತ್ತಿದ್ದ ಜಗತ್ತಿನ ದೊಡ್ಡಣ್ಣ ರಷ್ಯಾ ಜೊತೆಗೆ ಕೈಕುಲುಕಿ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವಂತೆ ಸ್ವತಃ ಅಮೆರಿಕ ಉಕ್ರೇನ್ಗೆ ತಾಕೀತು ಮಾಡುತ್ತೆ. ಇನ್ನೇನು ಪುಟಿನ್ ಮತ್ತು ಟ್ರಂಪ್ ಮುಖಾಮುಖಿ ಭೇಟಿ ನಡಿಬೇಕು ಅನ್ನುವಷ್ಟರಲ್ಲೇ ರಷ್ಯಾ ಅಮೆರಿಕ ಮೂಲದ ಕಂಪನಿಯನ್ನ ವಶಕ್ಕೆ ಪಡೆದು ಅದರಲ್ಲಿ ರಷ್ಯಾ ಯೋಧರಿಗೆ ಸಿದ್ಧ ಆಹಾರ ತಯಾರಿಸೋಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ರಷ್ಯಾದ ಸೇನೆಗೆ ಅಮೆರಿಕದ ಕಂಪನಿಯಿಂದ ಊಟ. ಹಳಸುತ್ತಿದೆಯಾ ಟ್ರಂಪ್ ಪುಟಿನ್ ಬಾಂಧವ್ಯ? ಉಕ್ರೇನ್ ಮೇಲೆ ಯುದ್ಧ ನಿಲ್ಲಿಸುವಂತೆ ಅಮೆರಿಕ ಉನ್ನತ ಮಟ್ಟದ ಅಧಿಕಾರಿಗಳು ಸೌದಿ ಅರೇಬಿಯಾದಲ್ಲಿ 10 ಬಾರಿ ಸಭೆಗಳನ್ನು ನಡೆಸಿ ರಷ್ಯಾದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದರು. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಘಟಕಗಳು, ವಿದ್ಯುತ್ ಕೇಂದ್ರಗಳ ಮೇಲೆ ದಾಳಿ ನಡೆಸದಂತೆ ಒಪ್ಪಂದಕ್ಕೆ ಬಂದಿದ್ದವು. ಆದರೆ ಅಧಿಕೃತವಾಗಿ ಕದನ ವಿರಾಮ ಏರ್ಪಟ್ಟಿಲ್ಲ. ಡ್ರೋನ್ ಹಾಗೂ ಕ್ಷಿಪಣಿಗಳ ದಾಳಿ ಮುಂದುವರಿಯುತ್ತಿದೆ. ಮತ್ತೊಂದು ಕಡೆ ಯುರೋಪಿಯನ್ ಒಕ್ಕೂಟವು ರಷ್ಯಾ ಪ್ರಾಬಲ್ಯವನ್ನ ಎದುರಿಸೋಕೆ ತಮ್ಮ ಮಿಲಿಟರಿ ಶಕ್ತಿಯನ್ನ ವೃದ್ಧಿಸಿಕೊಳ್ಳಲು ಮುಂದಾಗಿವೆ. ಉಕ್ರೇನ್ಗೆ ಸಹಕಾರ ಕೊಡುತ್ತಿರುವ ಯುರೋಪಿಯನ್ ರಾಷ್ಟ್ರಗಳ ಮೇಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದರು. ಜೆಲೆನ್ಸ್ಕಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು ಕೆಡಿಸಿದ್ದೀರಿ, ಸಾಲ ಕೊಟ್ಟು ಲಾಭ ಮಾಡಿಕೊಳ್ತಿದ್ದೀರಿ ಅಂತೆಲ್ಲ ಟ್ರಂಪ್ ಟೀಕಿಸಿದ್ದರು. ಪದೇ ಪದೇ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದ ಟ್ರಂಪ್ ಪುಟಿನ್ ತನ್ನ ಮಾತು ಕೇಳ್ತಾರೆ ಅಂತ ಜಗತ್ತಿನ ಮುಂದೆ ತೋರಿಸಿಕೊಂಡಿದ್ದರು. ಉಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ಮಾಡಿ 3 ವರ್ಷಗಳು ಕಳೆದಿವೆ. ಈಗಲೂ ಸಂಘರ್ಷ ಮುಂದುವರಿಯುತ್ತಲೇ ಇದೆ. ಯುದ್ಧ ಜೋರಾಗ್ತಿದ್ದಂತೆ ರಷ್ಯಾ ಮೇಲೆ ಅಮೆರಿಕ ಹಲವು ಆರ್ಥಿಕ ಮತ್ತು ವ್ಯಾಪಾರ ನಿರ್ಬಂಧಗಳ ಹೇರಿದೆ. ಅವುಗಳನ್ನ ಸಡಿಲಗೊಳಿಸೋಕೆ ಟ್ರಂಪ್ ಈಗಾಗಲೇ ಮನಸ್ಸು ಮಾಡಿದ್ದಾರೆ. ಪುಟಿನ್ ಜೊತೆಗೆ ಬಾಂಧವ್ಯವನ್ನ ಉತ್ತಮಪಡಿಸಿಕೊಳ್ಳೋ ಮಾತುಗಳನ್ನ ಆಡಿದ್ದರು. ಈ ನಡುವೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಪ್ರತಿ ಸುಂಕವನ್ನ ಘೋಷಣೆ ಮಾಡಿದ್ದ ಟ್ರಂಪ್ ರಷ್ಯಾ ಮೇಲೆ ಯಾವುದೇ ಹೊಸ ಸುಂಕವನ್ನ ಹೇರಿಲ್ಲ. ಆದ್ರೆ ರಷ್ಯಾ ಟ್ರಂಪ್ ಹೇಳುವ ಎಲ್ಲಾ ಮಾತುಗಳನ್ನು ಕೇಳ್ತಿಲ್ಲ. ಪೂರ್ತಿಯಾಗಿ ಕದನ ವಿರಾಮಕ್ಕೆ ಕೂಡ ಒಪ್ಪಿಕೊಂಡಿಲ್ಲ. ಹಾಗೆ ತನ್ನ ನೆಲವನ್ನು ವಿಸ್ತರಿಸಿಕೊಳ್ಳೋದು, ಅಮೆರಿಕ ಕಂಪನಿಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದನ್ನ ಪುಟಿನ್ ಆಡಳಿತವು ಮುಂದುವರಿಸಿದೆ. ಅಮೆರಿಕದವರ ಮಾಲೀಕತ್ವ ಇರೋ ಗ್ಲಾವ್ ಪ್ರಾಡಕ್ಟ್ಸ್ ಆಹಾರ ತಯಾರಿಕಾ ಕಂಪನಿಯನ್ನ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರಷ್ಯಾ ಸರ್ಕಾರವು ವಶಕ್ಕೆ ಪಡೆದಿದೆ. ಮಾಸ್ಕೋದಲ್ಲಿರುವ ಗ್ಲಾವ್ ಪ್ರಾಡಕ್ಟ್ ಮಾಂಸ ಸೇರಿದಂತೆ ಹಲವು ಸಿದ್ಧ ಆಹಾರಗಳನ್ನ ಕ್ಯಾನ್ಗಳಲ್ಲಿ ಮಾರಾಟ ಮಾಡುತ್ತದೆ. ಆ ಕಂಪನಿಯನ್ನು ರಷ್ಯಾ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ ಹಾಗೂ ರಷ್ಯಾ ಸೇನೆಗಾಗಿ ಆಹಾರವನ್ನ ಪೂರೈಸೋಕೆ ಬಳಸಿಕೊಳ್ಳಲಿದೆ ಅನ್ನೋ ವರದಿ ಹೊರಬಂದಿದೆ. ಗ್ಲಾವ್ ಪ್ರಾಡಕ್ಟ್ ಕಂಪನಿಯನ್ನ ರಷ್ಯಾ ಸೇನೆಯ ಆಹಾರ ಪೂರೈಕೆ ಕೇಂದ್ರವನ್ನಾಗಿ ಮಾಡಿಕೊಳ್ಳೋಕೆ ಮುಂದಾಗಿರೋದು ಅಮೆರಿಕದ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಅಮೆರಿಕದ ಈ ಕಂಪನಿಯನ್ನು ಮಾತ್ರ ರಷ್ಯಾ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ. ಗ್ಲಾವ್ ಪ್ರಾಡಕ್ಟ್ ನಲ್ಲಿ ಈಗ ಹೊಸ ಮ್ಯಾನೇಜ್ಮೆಂಟ್ ಬಂದಿದ್ದು ರಷ್ಯಾದ ಪ್ರಾಸಿಕ್ಯೂಟರ್ ಜನರಲ್ಗೆ ಪತ್ರ ಬರೆದಿದೆ. ನಿರಂತರವಾಗಿ ಆಹಾರ ತಯಾರಿಕೆ, ರಕ್ಷಣಾ ಸಚಿವಾಲಯ ಹಾಗೂ ರಾಷ್ಟ್ರೀಯ ಭದ್ರತಾ ಪಡೆಗಳಿಗೆ ಆಹಾರವನ್ನ ಪೂರೈಸೋಕೆ ಯೋಜನೆ ಹಾಕಿಕೊಳ್ಳಲಾಗಿದೆ. ಲಾಸ್ ಏಂಜಲೀಸ್ ಮೂಲದ ಲಿಯೋನಿಡ್ ಸ್ಮಿನ್ನೋರ್ ಅವರಿಂದ ಈ ಕಂಪನಿಯನ್ನ ರಷ್ಯಾದ ಕೈಗಾರಿಕೆ ಮತ್ತು ವ್ಯಾಪಾರ ಸಚಿವಾಲಯವು ವಶಕ್ಕೆ ಪಡೆದಿದೆ. ಗ್ಲಾವ್ ಪ್ರಾಡಕ್ಟ್ ಕಂಪನಿಯ ಮಾಲೀಕ ಸ್ಮಿನ್ನೋರ್ 2022 ಮತ್ತು 2024 ನಡುವೆ $1.38 ಬಿಲಿಯನ್ ರೂಬೆಲ್ಸ್ ಅಥವಾ $17 ಮಿಲಿಯನ್ ಹಣವನ್ನ ರಷ್ಯಾದಿಂದ ಸಾಗಿಸಿರುವುದಾಗಿ ಆರೋಪ ಮಾಡಲಾಗಿದೆ. ಈ ವರ್ಷ ಮಾರ್ಚ್ 12ರಂದು ಗ್ಲಾವ್ ಪ್ರಾಡಕ್ಟ್ ಕಂಪನಿಯ ಆಸ್ತಿಗಳನ್ನ ಮಾಸ್ಕೋದ ಕೋರ್ಟ್ ಮುಟ್ಟುಗೋಲು ಹಾಕಿಕೊಂಡಿತ್ತು. ಆದ್ರೆ ಸ್ಮಿನ್ನೋರ್ ನಾನೇನು ತಪ್ಪು ಮಾಡಿಲ್ಲ, ಕಂಪನಿಯನ್ನ ಕೊಳ್ಳೆ ಹೊಡೆಯಲು ರಷ್ಯಾ ಶೈಲಿಯ ಕಾರ್ಪೊರೇಟ್ ದಾಳಿಯನ್ನ ಮಾಡಿರುವುದಾಗಿ ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು 10ಕ್ಕೂ ಹೆಚ್ಚು ಯುರೋಪಿಯನ್ ಮೂಲದ ಕಂಪನಿಗಳ ಅಂಗಸಂಸ್ಥೆಗಳು ರಷ್ಯಾದಲ್ಲಿವೆ. ಅವುಗಳ ಆಸ್ತಿಪಾಸ್ತಿಯನ್ನ ರಷ್ಯಾ ಸರ್ಕಾರವು ಮುಟ್ಟುಗೋಲು ಹಾಕಿಕೊಳ್ಳೋ ಸಾಧ್ಯತೆಯೂ ಕೂಡ ಇದೆ. ನಿರಂತರವಾಗಿ 3 ವರ್ಷಗಳಿಂದ ರಷ್ಯಾ ಯುದ್ಧ ಮುಂದುವರಿಸುತ್ತಿರೋದ್ರಿಂದ ಮಿಲಿಟರಿ ಪೂರೈಕೆ ಹಾಗೂ ಆಹಾರಕ್ಕಾಗಿ ಸರ್ಕಾರವು ಕೊರತೆ ಎದುರಿಸುತ್ತಿದೆ. ರಷ್ಯಾ ಕಾರ್ಯಾಚರಣೆಗಳಿಗೆ ಹೆಚ್ಚಿನ ಖರ್ಚು ವೆಚ್ಚ ಆಗ್ತಿರೋದ್ರಿಂದ ಅದನ್ನು ಸರಿದೂಗಿಸಲು ಸರ್ಕಾರ ಹಲವು ಕ್ರಮಗಳಿಗೆ
ಮುಂದಾಗಿದೆ. ದ್ರುಜ್ವಾ ನರ್ದುನ್ ರಷ್ಯಾ ಸೇನೆಗೆ ಆಹಾರ ಪೂರೈಸುವ ಏಕೈಕ ಪೂರೈಕೆದಾರ ಕಂಪನಿಯಾಗಿದ್ದು ಅದನ್ನು ಎನ್ಐ ಟ್ಯಾಚೆವ್ ಸ್ವಾಧೀನಕ್ಕೆ ಪಡೆದುಕೊಂಡಿದೆ. ಈಗ ಗ್ಲಾವ್ ಪ್ರಾಡಕ್ಟ್ ಕೂಡ ಆಹಾರ ಪೂರೈಕೆ ಮಾಡಲಿದೆ. ಒಂದು ಕಡೆ ಇದು ಆಂತರಿಕ ವಿಚಾರ ಅನಿಸಿದ್ರೂ ಅಮೆರಿಕ ಮೂಲದ ಕಂಪನಿಯನ್ನೇ ರಷ್ಯಾ ತನ್ನ ಸೇನೆಯ ಆಹಾರ ಪೂರೈಕೆಗೆ ಬಳಸಿಕೊಳ್ತಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.